ಸಿಂಹ ಲಗ್ನದವ್ರಿಗೆ ಹೇಗಿರುತ್ತೆ ಅನ್ನೋದು ನೋಡೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಸಮಯ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಬದಲಾವಣೆ ತೋರಿಸುತ್ತೆ 9ನೇ ಮನೆ ಕೂತಿರ್ತಕ್ಕಂಥ ಮಂಗಳ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಲಗ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಏನಾದ್ರು ಮಂಗಳ ಬಂದಿದ್ದರೆ ಈ ಗೋಚಾರ ಫಲದಲ್ಲಿ 25% ನಿಮಗೆ ಬದಲಾವಣೆ ತರುತ್ತೆ. ಕೆಟ್ಟದಾಗ್ಬೋದು, ಒಳ್ಳೆಯದಾಗ್ಬೋದು, 25% ಅಷ್ಟೇ. ಇನ್ನು 75% ನಿಮಗೆ ನಿಮ್ಮ ದಶಾ ಸಿಸ್ಟಮ್ ಮೇಲೇ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಬದಲಾವಣೆ, ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆದಾಯದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ಕಮ್ಮಿ ಆದಾಯ ಬರ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ತೋರಿಸ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಹಿರಿಯರಿಂದ ವಿವಾಹವನ್ನು ಆಗ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಯಾವುದೇ ಒಂದು ನಾನು ಮಂಗಳನ ಒಂದು ಗೋಚಾರ ಫಲ ಹೇಳಬೇಕಾದ್ರೆ 20ನೇ ತಾರೀಕು ಜೂನ್ವರೆಗೂ ಕೂಡ ಮಾತ್ರ ಇದು ಬರುತ್ತೆ. ಆಮೇಲೆ ಮತ್ತೆ ಅದು ಬದಲಾಗ್ತಾ ಇರುತ್ತೆ. ಇಂತಿಷ್ಟೇ ಜಾಗದಲ್ಲಿ ಇಷ್ಟು ಪರಿಹಾರಗಳು ಬರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಆರೋಗ್ಯದ ವಿಚಾರದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಯಾವುದೇ ರೀತಿ ತಕರಾರು ಇಲ್ಲದೆ ಇರತಕ್ಕಂಥದ್ದು, ಸಮಸ್ಯೆ ಇಲ್ಲದೆ ಇರತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ. ಇಷ್ಟು ಸಿಂಹ ಲಗ್ನದ ವಿಚಾರ ಅಂತ ಹೇಳ್ತೀವಿ. ನೆಕ್ಸ್ಟು ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಅಡಚಣೆಗಳೇ ಜಾಸ್ತಿ. ಮಂಗಳ ಕೂತಿರ್ತಕ್ಕಂಥದ್ದು 8ನೇ ಮನೇಲಿ, ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ನಿಮಗೇನಾದರೂ ಮಂಗಳ ಇದ್ದಲ್ಲಿ ನಿಮಗೆ ಅಡಚಣೆ ಶುರುವಾಗಿದೆ 11ನೇ ತಾರೀಕಿಂದ. 20ನೇ ತಾರೀಕು ಒಳಗಡೆ ಏನಾದರೂ ಒಂದು ಸಮಸ್ಯೆ ಕನ್ಯಾ ಲಗ್ನದವ್ರಿಗೆ ಮಂಗಳನ ದಶಾಭುಕ್ತಿ ಅಂತರ್ಭುಕ್ತಿ ಇದ್ದರೆ ಮಾತ್ರನೇ ಎಫೆಕ್ಟ್ ಆಗುತ್ತೆ. ಇದರ ಯಾವುದೇ ಕಾರಣಕ್ಕೂ ನಿಮಗೆ ಎಫೆಕ್ಟ್ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡಚಣೆ, ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು. ಒಂದು ಪಾಸಿಟಿವ್ ಸೈಡ್ ಇದೆ. ಈ ಮಂಗಳ 8ನೇ ಮೇಲೆ ಕೂತ್ಕೊಂಡು ಈ ಮೆಡಿಕಲ್ ಲೈನು ಪ್ಲಸ್ ಇಂಜಿನಿಯರಿಂಗ್ ಲೈನಲ್ಲಿ ಒಳ್ಳೆಯ ಒಂದು ಅವಕಾಶ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಒಂದು ಪಾಸಿಟಿವ್ ಸೈಡ್. ಇನ್ನು ಕೆಲಸಕ್ಕೆ ಬರೋಣ, ವೃತ್ತಿಗೆ ಬರೋಣ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಹಿನ್ನಡೆ ಆಗ್ತಕ್ಕಂಥದ್ದು, ಅವಮಾನ ಅಪಮಾನಗಳಾಗ್ತಕ್ಕಂಥದ್ದು ಇವೆಲ್ಲ ಕಂಡು ಬರ್ತಾ ಇದೆ. ತುಂಬಾ ಸಮಸ್ಯೆ ಇರ್ತಕ್ಕಂಥದ್ದು, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಬಾಸಿಂದ ಕಿರಿಕಿರಿ, ಸಹೋದ್ಯೋಗಗಳಿಂದ ಕಿರಿಕಿರಿ, ಕೆಲಸ ಬಿಡೋವಂಥ ಲೆವೆಲ್ಲು ಸ್ವಲ್ಪ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. 20ನೇ ತಾರೀಕು ಜೂನ್ವರೆಗೂ ಸ್ವಲ್ಪ ಟೆನ್ಷನ್ನೇ. ತದನಂತರ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೋಸ ಹೋಗ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರತಕ್ಕಂಥದ್ದು, ಅಥವಾ ಕೊಟ್ಟಿರ್ತಕ್ಕಂಥ ಪದಾರ್ಥದಲ್ಲಿ ನಿಮಗೆ ಲಾಭಾಂಶ ಕಾಣಿಸದೇ ಇರತಕ್ಕಂಥದ್ದು ಪರಿಪೂರ್ಣವಾಗಿ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ನಿಮಗೆ ಮಂಗಳ ಇದ್ದರೆ ಈ ಒಂದು ವಿಚಾರ. ವಿವಾಹದಲ್ಲಿ ಮಂಗಳ ದಶ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿಯಲ್ಲಿ ಬಂದಾಗ ಸ್ವಲ್ಪ ಗೊಂದಲದ ವಾತಾವರಣ, ಹಾಗೆ ಜಗಳಗಳು, ಒಂದು ರೀತಿಯ ಪೀಡೆ, ಒಂದು ರೀತಿ ಮನಸ್ಸಿಗೆ ಪೀಡೆ ಆಗ್ತಕ್ಕಂಥದ್ದು, ಅಬ್ಸ್ಟಕಲ್ಸ್ ಆಗ್ತಕ್ಕಂಥದ್ದು, ಸ್ಟ್ರೆಸ್ ಆಗ್ತಕ್ಕಂಥದ್ದು ತುಂಬಾ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಆಪರೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಭಾಳ ಕೇರ್ಫುಲ್ಲಾಗಿರಬೇಕು. ಕನ್ಯಾ ಲಗ್ನದವ್ರಿಗೆ ಮಂಗಳ ದಶ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿ ನಡೀತಾ ಇದ್ದರೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿದೆ. ಕನ್ಯಾ ಲಗ್ನದವ್ರಿಗೆ ದಶಾಭುಕ್ತಿಗಳಲ್ಲಿ ಮಂಗಳ ಬಂದಾಗ ಮಾತ್ರವೇ ಆಗುತ್ತೆ, ಇಲ್ಲದರ ಎಲ್ಲ ಕನ್ಯಾ ಲಗ್ನದವ್ರಿಗೂ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಮಂಗಳ ದಶ, ಮಂಗಳ ಭುಕ್ತಿ, ಮಂಗಳ ಅಂತರ್ಭುಕ್ತಿಯಲ್ಲಿ ವಿಶೇಷವಾಗಿ ಮೂಲ ಜಾತಕದಲ್ಲಿ 8ನೇ ಮನೆ, 6ನೇ ಮನೆ, 12ನೇ ಮನೆ ಕೂತಿದ್ರೆ ಈ ಒಂದು ಗೋಚಾರ ಫಲ ನಿಮಗೆ ಸಮಸ್ಯೆ ತಂದು ಕೊಡುತ್ತೆ. ಮೂಲ ಜಾತಕದಲ್ಲೂ ಅಲ್ಲೇ, ಗೋಚಾರದಲ್ಲೂ ಅಲ್ಲೇ. ಆವಾಗ ತುಂಬಾ ಕಷ್ಟದ ಪರಿಸ್ಥಿತಿ.
ಒಂದು ಉತ್ತಮವಾಗಿರ್ತಕ್ಕಂಥದ್ದು ಏನು ಅಂತಂದರೆ ಪಿತ್ರಾರ್ಜಿತ ಆಸ್ತಿ ಎಲ್ಲಿ ನಿಮಗೆ ಪಾಲ್ ಸಿಗ್ತಕ್ಕಂಥದ್ದು, ಆ ವಿಚಾರದಲ್ಲಿ ಏನಾದ್ರು ಹಣ ಸಿಗ್ತಕ್ಕಂಥದ್ದು, ಸಡನ್ ಗೇನ್ಸ್. ನೋಡಿ, ಒಂದು ಮನೆ ಎಷ್ಟೇ ಕೆಟ್ಟದಿದ್ದರೂ ಇನ್ನೊಂದು ಕಡೆ ಗೇನ್ಸ್ ಕೊಟ್ಬಿಡುತ್ತೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಕ್ಕಂಥ ಆಸಕ್ತಿ ಕೊಡುತ್ತೆ. ಶಾಸ್ತ್ರವನ್ನು ತಿಳ್ಕೊಳ್ಳೋಣ, ಜೀವನದ ರಹಸ್ಯವನ್ನು ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ತಿಳಿಯೋಣ. ಭಾಳ ಹಿಂದಿನ ಕಾಲದಲ್ಲಿ ಒಂದು ವರ್ಗದವರು ಮಾತ್ರ ಕಲಿಬೋದಾಗಿತ್ತು. ಆದರೆ ಇವತ್ತಿನ ದಿವಸ ಎಲ್ಲ ವರ್ಗದವರು, ಎಲ್ಲ ಸಮುದಾಯದವರು ಕಲಿಬೋದು. ಕಲಿತಾಗ ಈ ಟೀಕೆ ಟಿಪ್ಪಣಿಗಳು ಬದಲಾಗುತ್ತೆ. ಮಾಧ್ಯಮದವರು ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಗತಿಪರ ಚಿಂತಕರಿರ್ಬೋದು, ಕಾಲು ಎಳೆಯವರ ಇರ್ಬೋದು, ದೇವರೇ ಇಲ್ಲ ಅಂತ ಏತಿಸ್ಟ್ ಇರ್ಬೋದು, ಹಾಗೆ ಅನೇಕರು ಜ್ಯೋತಿಷ್ಯನ ನಂಬದೇ ಇರತಕ್ಕಂಥವ್ರು ಕಲ್ತಾದ ಮೇಲೆ ಮಾತಾಡಿದ್ರೆ ನಿಮಗೆ ನಿಮ್ಮ ಒಂದು ಆತ್ಮ ಸರಿಯಾಗಿರ್ತಕ್ಕಂಥ ಆಲೋಚನೆ ಮಾಡ್ತಾ ಇದೆಯಾ ಅಂತ ಬರ್ತದೆ ಹೊತ್ತು ಎಲ್ಲವೂ ಕೂಡ ಬುದ್ಧಿ ಮತ್ತು ಆತ್ಮಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಯಾವಾಗ ನೀವು ತರ್ಕಕ್ಕೆ ಹೋಗ್ತೀರಾ ಜ್ಯೋತಿಷ್ಯ ಸರಿ ಇಲ್ಲ ಅಂತ, ಹಾಗಿದ್ದರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು. ನೀವು ಮೆಡಿಸಿನ್ ಓದ್ಬಿಟ್ಟು ಮೆಡಿಕಲ್ ಸರಿ ಇಲ್ಲ ಅಂತಂದರೆ ನಾವು ಒಪ್ಪೋದು. ಇಂಜಿನಿಯರಿಂಗ್ ಓದ್ಬಿಟ್ಟು ಇಂಜಿನಿಯರಿಂಗ್ ಸರಿ ಇಲ್ಲ ಅಂತ ಹೇಳಿದ್ರೆ ಹೌದಪ್ಪ ಅವನು ಓದಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ, ಏನೋ ಒಂದು ಕಂಡುಹಿಡಿದಾನೆ, ಸರಿ ಇಲ್ಲ ಅಂತ. ಕೆಲವು ಪ್ರಗತಿಪರರಿರ್ಬೋದು, ಕೆಲವು ಹಿಂದೂ ದ್ವೇಷಿಗಳಿರ್ಬೋದು, ಕೆಲವು ಮತಾಂಧತೆಯ ಆಲೋಚನೆ ಇಟ್ಕೊಂಡಿರೋರಿರ್ಬೋದು, ದುರುಳಿರ್ಬೋದು. ಒಬ್ಬ ಜ್ಯೋತಿಷಿ ಕೂತ್ಕೊಂಡಿದ್ದ ತಕ್ಷಣ ಅವನಿಗೆ ಕಾಲು ಎಷ್ಟು ಎಳಿಬೇಕು ಅಂತಕ್ಕಂಥ ಮನಸ್ಥಿತಿಗಳವ್ರು ಇರ್ಬೋದು. ದೇಹದಲ್ಲಿರ್ತಕ್ಕಂಥ ನ್ಯೂನ್ಯತೆ, ಈಗ ನನಗೇನೋ ಇಲ್ಲ ನ್ಯೂನ್ಯತೆ ಇದೆ, ಅದನ್ನು ಎತ್ತೆ ಆಡಿ ಏನೋ ಒಂಥರ ದೊಂಬರಾಟ ನೋಡ್ತಕ್ಕಂಥ ವೀಕ್ಷಕರಿರ್ಬೋದು. ಫಸ್ಟ್ ನೀವು ಅಸ್ಟ್ರಾಲಜಿ ಕಲಿತ ಮೇಲೆ ನೀವು ಕಮೆಂಟ್ ಮಾಡಿ. ಇಲ್ಲ ಅಂದರೆ ಭಗವಂತ ನಿಮ್ಮ ಕ್ಷೇತ್ರದಲ್ಲಿ ಇನ್ನೊಬ್ಬನ್ನ ಕಳಿಸಿ ಕಾಲೆಳಿತಕ್ಕಂಥ ಕಾರ್ಯಕ್ರಮ ಕರ್ಮ ರಿಟರ್ನ್ಸ್ ಡೆಫಿನೆಟ್ಲಿ ಆಗುತ್ತೆ. ಕರ್ಮ ರಿಟರ್ನ್ಸ್, ಇದು ನನ್ನ 30 ವರ್ಷದ ಅನುಭವದಿಂದ ಹೇಳ್ತಾ ಇರೋದು. ಕಲೀರಿ, ಅರಿವು, ಹಾಗೆ ನಿಮಗೆ ಅದರಿಂದ ಜ್ಞಾನ. ಕಲಿಕೆ, ಅರಿವು ಮತ್ತು ಜ್ಞಾನ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಈ ಕನ್ಯಾ ರಾಶಿಯ ಆರೋಗ್ಯದಲ್ಲಿ ನಾನು ಆಪರೇಷನ್ ಆಗ್ತಕ್ಕಂಥದ್ದು ಬೇರೆ ಹೇಳಿದ್ದೀನಿ, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಹೇಳಿದ್ದೀನಿ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಸಮಯ. ಸೊ ಆ ಕಾರಣದಿಂದ ಸ್ವಲ್ಪ ಕನ್ಯಾ ಲಗ್ನದವರು ದಶಾಭುಕ್ತಿಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ಸ್ವಲ್ಪ ಮೃತ್ಯುಂಜಯ ಜಪವನ್ನು ಮಾಡಿದ್ರೆ ವಿಶೇಷವಾಗಿ ಲಾಭವನ್ನು ಉಂಟಾಗುತ್ತೆ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿಚಾರಕ್ಕೆ ಬಂದಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ, ತುಂಬ ಒಳ್ಳೆಯ ಸಮಯ. ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಮಂಗಳ ಇದ್ದು ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಸಹಪಾಠಿಗಳ ಸಹಾಯ, ಸ್ವಲ್ಪ ಓದಬೇಕು ಅನ್ನೋ ಆಸಕ್ತಿ, ಸ್ವಲ್ಪ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಪರ್ಕದಿಂದ ಲಾಭವನ್ನು ಗಳಿಸ್ತೀರ. ವ್ಯಾಪಾರಸ್ಥರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ವ್ಯಾಪಾರಸ್ಥರಿಗೆ ಬಹಳ ಅಧಿಕವಾಗಿರ್ತಕ್ಕಂಥ ಲಾಭ ಕಂಡು ಬರ್ತಾ ಇದೆ. ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಮಂಗಳ ಇರಬೇಕು. ವಿವಾಹೇತರ ಇರ್ತಕ್ಕಂಥವರು ಉತ್ತಮವಾಗಿರ್ತಕ್ಕಂಥ ಜೀವನ, ಹಾಗೆ ವಿವಾಹಕ್ಕೆ ಮುಂದೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನು ದಶಾಭುಕ್ತಿ ಅಂತರ್ಭುಕ್ತಿಲಿ ಮಂಗಳ ಬಂದಾಗ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಹೆಚ್ಚಿನ ಏನೂ ಸಮಸ್ಯೆ ಇಲ್ಲ. ಹಣಕಾಸು ವಿಚಾರ, ಆನಂದದ ವಿಚಾರ, ಖುಷಿ ವಿಚಾರ ತುಲಾ ಲಗ್ನದವರಿಗೆ ತೋರಿಸ್ತಾ ಇದೆ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಕೊನೆಯದು ವೃಶ್ಚಿಕ ಲಗ್ನದ ಬಗ್ಗೆ ಹೇಳ್ಬಿಡೋಣ. ವೃಶ್ಚಿಕ ಲಗ್ನದ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು,
ಹಾಗೆ ಅಗ್ರೆಸಿವ್, ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಎದುರುತ್ತರ ಕೊಡ್ತಕ್ಕಂಥದ್ದು, ಮರು ಉತ್ತರ ಕೊಡ್ತಕ್ಕಂಥದ್ದು ಬಹುತೇಕ ಕಂಡು ಬರ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ. ವೃಶ್ಚಿಕ ಲಗ್ನದವ್ರಿಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಮಂಗಳ ಬಂದಾಗ ಹೊಸ ವೃತ್ತಿ, ಇರತಕ್ಕಂಥ ವೃತ್ತಿಯಲ್ಲೇ ನಿಮಗೆ ಬಡ್ತಿ, ಇರತಕ್ಕಂಥ ಕೆಲಸದಲ್ಲೇ ನಿಮಗೆ ಪ್ರಶಂಸೆ, ಎಲ್ಲವೂ ಕೂಡ ಉತ್ತಮವಾಗಿದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಉತ್ತಮವಾಗಿರ್ತಕ್ಕಂಥ ಲಾಭ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ವ್ಯಾಜ್ಯ, ಗಲಾಟೆ, ಅವರ ಮೂಲ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾರು ಇದೇ ಮನೆ ಸೂಚ್ಯಂಕ ಆಗಿದ್ದು ಅಥವಾ 8ನೇ ಮನೆ ಸೂಚ್ಯಂಕ ಆಗಿದ್ದು 12ನೇ ಮನೆ ಸೂಚ್ಯಂಕ ಆಗಿದ್ದರೆ ಸಪ್ರೇಷನ್ ಅಥವಾ ಡಿವೋರ್ಸ್ಗೆ ಹೋಗ್ತಕ್ಕಂಥದ್ದು ಅಥವಾ ವಿಚ್ಛೇದನಕ್ಕೆ ತಯಾರಿ ಮಾಡ್ತಕ್ಕಂಥದ್ದು ಒಂದು ಸಮಯ ಉಂಟಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಅದು ಬಿಟ್ಟರೆ ಇನ್ನು ವೃಶ್ಚಿಕ ಲಗ್ನದವ್ರಿಗೆ ಹಣಕಾಸು ವಿಚಾರ ಉತ್ತಮವಾಗಿದೆ. ಇಷ್ಟು ಈ ಒಂದು ಮಂಗಳ ಮೇಷರಾಶಿ ಪ್ರವೇಶದ ಈ 4 ಲಗ್ನಗಳು. ಮುಂದಿನ 4 ಲಗ್ನಗಳು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಸಿಂಹ, ಕನ್ಯಾ, ತುಲಾ ಮತ್ತು ವೃಶ್ಚಿಕ ಈ 4 ಲಗ್ನಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ಕೂಡ ನೀಡಿದರು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಜ್ಯೋತಿಷ್ಯವನ್ನು ಕೇವಲ 15 ದಿನಗಳಲ್ಲಿ ಅತಿ ಕಡಿಮೆ ದರ ಅಂದರೆ 7,999 ರೂಪಾಯಿಯಲ್ಲಿ ಮನೆಯಿಂದಲೇ ಕಲಿತು ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಬರೀ ನೀವೊಬ್ಬರೇ ಕಲಿಯೋದಲ್ಲ, ಇಡೀ ಮನೆ ಮುಂದೆ ಕುಳಿತು ಆನ್ಲೈನ್ ಮೂಲಕ ಈ ಒಂದು ಜ್ಯೋತಿಷ್ಯವನ್ನು ಕಲಿಬಹುದು. ಹಾಗೆ ಅದೃಷ್ಟವನ್ನು ಕೂಡ ತಮ್ಮದಾಗಿಸ್ಕೊಳ್ಬಹುದು. ಜ್ಯೋತಿಷ್ಯ ಅಂದರೆ ಮೂಢನಂಬಿಕೆ ಅಲ್ಲ, ಅದೊಂದು ನಂಬಿಕಾ ಪರಂಪರೆ ಅಂತಲೇ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸ್ಪೆಷಲ್ ವಿಡಿಯೋ ಇದೆ. ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ವಿಚಾರಗಳನ್ನು ಕಲಿಸ್ಕೊಡ್ತಾರೆ, ಹಾಗೆ 113ನೇ ಬ್ಯಾಚ್ ಯಾವಾಗಿಂದ ಆರಂಭವಾಗುತ್ತೆ, ಈ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ್ಯ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ್ಯ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಹೀಯಾಳ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ರಾಡೇಪುರದಿಂದ ಬರ್ತಾ ಇದ್ದೀವಿ.
ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ರಿ. ಯಾವ ವಿಚಾರವಾಗಿ ಅಮ್ಮ? ನಾವು ಹಂಗೆ ಜೀವನದ ಸಮಸ್ಯೆ ಬಗ್ಗೆ ಕೇಳ್ಬೇಕಾಯ್ತು. ಸ್ವಲ್ಪ ಸ್ಪಷ್ಟವಾಗಿ ಮಾತನಾಡಿ. ಹ್ಞೂನ್ರಿ. ಹೇಳಿ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಜೀವನದ ಹಣಕಾಸಿನ ಸಮಸ್ಯೆ ಹೆಂಗೆ ಏನು ಅಂತ. ಓಕೆ, ಹಂಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಅದೇ ಪ್ರಶ್ನೆಶಾಸ್ತ್ರ ಬ್ಯಾಟ್ರಿ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾರೆ. ಆಯ್ತು, ಹೇಳಿ. 22 22 7 22 1900 22 7 7 ಅಥವಾ 7 ಓಕೆ. 1966. 1966. ಹುಟ್ಟಿದ ಸಮಯ? ಸಂಜೆ 6:20. ಸಂಜೆ 6:20. ಹುಟ್ಟಿದ ಸ್ಥಳ? ಕರಜಿ. ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ಹಾವೇರಿ. ಹಾವೇರಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಆಯ್ತು. ಈಗ ಏನು ಸಮಸ್ಯೆ ಆಗಿದೆ ನಿಮ್ಮ ಇದಕ್ಕೆ? ಅದೇ ರೀ, ನಮ್ಮ ಲೈಫ್ ಭಾಳ ಹಣಕಾಸಿನ ದೊಡ್ಡ ಸಮಸ್ಯೆ ಆಗಿದ್ರಿ. ಇನ್ನಾದ್ರೂ ಉದ್ಧಾರ ಆಗ್ತವೆ ಹೆಂಗೆ? ದುಡ್ಡು ಬರೋ ಬರ್ತಾವ ಹೆಂಗೆ? ಹಲೋ, ಮಕ್ಳು ಎಷ್ಟು ಜನ? ಮಕ್ಕಳು 3 ಜನ ರೀ. 3 ಜನ ಏನು ಮನೇಲಿ ಕೂತ್ಕೊಂಡು ತಿಂತಾವ? ಅಲ್ರಿ, ಓದ್ತಾರ್ರಿ. ಇನ್ನು 66 ವರ್ಷ ನೀವು ಕೊಟ್ಟಿರೋದು, ಇನ್ನು ಓದ್ತವ್ರೆ ಅಂತಂದ್ರೆ ಎಷ್ಟು ಅವ್ರಿಗೆ? ಅದು ಅರ್ಥ ಆಗ್ತಾ ಇಲ್ಲ ವಯಸ್ಸು. ಅವರು 24 ಹಿಂಗ ಇದು ಏನು ಓದ್ತಾ ಇದಾರೆ? MBBS ಓದಾಗತ್ತಾರ. ಓಹೋ, MBBS ಓದಿ ಪಾಪ ಹಣಕಾಸು ಸಮಸ್ಯೆ. ಇನ್ನ ಪಾಪ ಬೀದಿ ವ್ಯಾಪಾರಿಯಲ್ಲಿ ಇರ್ತಕ್ಕಂಥ ಕಳಕಾಯ ಮಾಡೋರು ಅವ್ರ ಪಾಪ ಅವ್ರಿಗೆ ನಾನು ಯೋಚನೆ ಮಾಡಬೇಕಾ, ನಿಮ್ದು ಯೋಚನೆ ಮಾಡಬೇಕಾ ಗೊತ್ತಿಲ್ಲ. ನಿಮ್ಮ ಜಾತಕದಲ್ಲಿ ಎಲ್ಲನೂ ಕರೆಕ್ಟಾಗಿದೆ, ಯಾವ ಸಮಸ್ಯೆನೂ ಇಲ್ಲ. ಸ್ವಲ್ಪ ಪ್ಲ್ಯಾನಿಂಗ್ ಇಲ್ಲ ನಿಮ್ಮ ಜಾತಕದಲ್ಲಿ. 3, 7, 5, 8, 12 ಇದ್ದರೆ ಮಾತ್ರ ನಾನು ಸತ್ಯ ಹೇಳ್ತೀನಿ. ಸತ್ಯ ಹೇಳಿದ್ರೆ ನಿಮ್ಮ ಮಕ್ಕಳೆಲ್ಲ ಬೀದಿಗೆ ಬೀಳ್ತಾರೆ. ಅರ್ಥ ಆಯ್ತಾ? ನಾನು ಸತ್ಯ ಹೇಳ್ತಕ್ಕಂಥದ್ದು ಹೇಳಿದಾಗ ಬೀದಿಗೆ ಬೀಳ್ತಾರೆ. ಹಣಕಾಸು ಸಮಸ್ಯೆ ಏನಕ್ಕೆ ಬಂತು ಅಂತ ಹೇಳಿದ್ರೆ ಹೇಳ್ಬೋದು. ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. MBBS ಓದ್ತಾ ಇದ್ದಾರೆ ಅಂತಂದರೆ ಏನು ನಿಮಗೆ ವ್ಯಾನಲ್ಲಿ ಕೂತ್ಕೊಂಡು ಏನು ಮೆಡಿಕಲ್ ಮಾಡ್ತಾರೆ ಅವರು? ಈ ವ್ಯಾನಲ್ಲೆಲ್ಲ ಬರ್ತಾರಲ್ಲ ಡಾಕ್ಟ್ರುಗಳು, ಗಿಡಮೂಲಿಕೆ ಅಂತ. ಆಲೋಚನೆ ಮಾಡಬೇಕಾದ್ರೆ ಏನನ್ನ ಕೇಳಬೇಕು? ನಿಮಗೆ ದುಡ್ಡಿಲ್ವಾ ಅದನ್ನೇ ಹೇಳಿ. ಮಕ್ಳಿಗೆ 3 ಜನ, ಒಬ್ಬರು MBBS ಓದ್ತಾ ಇದ್ದಾರೆ, ಇನ್ನೊಬ್ರು ಯಾರು ಓದ್ತಾ ಇದ್ದಾರೆ ಇಂಜಿನಿಯರಿಂಗ್ ಓದ್ಬೋದು, ಇನ್ನೂ ಓದ್ತಾ ಇರ್ತಾರೆ. ಜನಗಳಿಗೆ ಕೇಳೋರಿಗೆ ಒಂಥರ ಅನಿಸುತ್ತೆ ಅಲ್ವಾ? ಮಕ್ಕಳು MBBS ಓದ್ತಾ ಇದ್ರೆ ಹಣಕಾಸು ಸಮಸ್ಯೆ ಒಂಥರ, ಅದು ಸತ್ಯ ಅನಿಸಲ್ಲ. ವಯಸ್ಸಾಗಿದೆ ನಿಮಗೆ, ನನಗಿಂತ ಹಿರಿಯರು ನೀವು. ಸ್ವಲ್ಪ ಜೀವನನ ಚೆನ್ನಾಗಿ ಕಳೀಬೇಕು ನೀವು. ಇನ್ನು ಆಯಿತು, ಇನ್ನೇನಿದೆ? 66ರಲ್ಲಿ ಹುಟ್ಟಿರೋದು ಅವರು, 60 ವರ್ಷ ಆಗೋಗಿದೆ. ಈ ವಯಸ್ಸಲ್ಲಿ ನಮ್ಮಂಥವ್ರಿಗೆ ನೀವು ದಾರಿದೀಪ ಆಗಬೇಕು ಬಿಟ್ಟು, ಹಣಕಾಸಿನ ಸಮಸ್ಯೆ ಎಲ್ಲರಿಗೂ ಇರುತ್ತೆ. ಬಟ್ ಆದರೆ ಪರಿಸ್ಥಿತಿ ಎಲ್ಲ ನೋಡಿದ್ರೆ ಒಬ್ಬರು MBBS ಓದ್ತಾ ಇದ್ದಾರೆ, ಒಬ್ಬರು ಓದ್ತಾ ಇದ್ದಾರೆ, ಹಣಕಾಸು ಪರಿಸ್ಥಿತಿ ಅಂತಂದರೆ, ಆಮೇಲೆ ಜಾತಕದಲ್ಲೂ ನನಗೆ ಅದು ಕಾಣಿಸ್ತಾ ಇಲ್ಲ. ಆ ಥರದ್ದೇನು 5ನೇ ಮನೆ 8ನೇ ಮನೆ 12ನೇ ಮನೆ ಬಂದಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ. ನನ್ನ ಪ್ರಕಾರ ನಾನು ಹೇಳೋದು, ನನ್ನ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ ಜ್ಞಾನದ ಪ್ರಕಾರ ಸಮಸ್ಯೆ ಏನೂ ಇಲ್ಲ. ನಿಮ್ಗೇನು ಸಮಸ್ಯೆ ಆಗಿದೆಯೋ, ಯಾರಿಗೆ ದುಡ್ಡು ಕೊಟ್ಟು ಏನು ಹಾಳು ಮಾಡ್ಕೊಂಡಿದ್ದೀರೋ ಅದು ಬೇರೆ. ಅಂಥ ಪ್ರಶ್ನೆ ಕೇಳಿದ್ರೆ ನಾವು ಕರೆಕ್ಟಾಗಿ ಅದಕ್ಕೆ ಉತ್ತರ ಕೊಟ್ಟು ಒಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಆದರೂ ಕೂಡ ದುಡ್ಡು ನಿಮಗೆ ಚೆನ್ನಾಗಿ ಬರಬೇಕು ಅಂತಂದರೆ, ಒಂದು ಬಲಗೈ ಹೆಂಗಿರೋ MBBS ಓದಿಸಿದ್ದೀರಾ, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಎಮರಾಲ್ಡ್ ಧರಿಸ್ಕೊಳ್ಳಿ. ಫಂಡ್ ಫ್ಲೋ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇದೇ 20ನೇ ತಾರೀಕು, ಮೇ 20ನೇ ತಾರೀಕು ಒಂದು ಉಚಿತ ಜ್ಯೋತಿಷ್ಯ ಆನ್ಲೈನ್, 23ನೇ ತಾರೀಕು ಮೇ 23ನೇ ತಾರೀಕು ಉಚಿತ ಆನ್ಲೈನ್ ಜ್ಯೋತಿಷ್ಯ ಕಾರ್ಯಕ್ರಮ ಕೂಡ ಇರುವಂಥದ್ದು. ಅಂದರೆ ಆನ್ಲೈನ್ ಮೂಲಕ ನೀವು ಈ ಕ್ಲಾಸ್ಗೆ ಜಾಯಿನ್ ಆಗಬಹುದಾಗಿದೆ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಆನಂತರ ನಿಮಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಹೆಚ್ಚಾದಲ್ಲಿ ನೀವು 113ನೆಯ ಬ್ಯಾಚ್ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಅದಕ್ಕೆ ನೀವು ಕೂಡ ಜಾಯಿನ್ ಆಗಬಹುದು. 7,999 ರೂಪಾಯಿ ಅತಿ ಕಡಿಮೆ ದರದಲ್ಲಿ 15 ದಿನಗಳ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಇಡೀ ಜ್ಯೋತಿಷ್ಯ ಭಂಡಾರವನ್ನೇ ತಮ್ಮದಾಗಿಸಿಕೊಳ್ಳಬಹುದಾಗಿದೆ. ಕರೆ ಮಾಡಿ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ಭೇಟಿ ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ತೆ, ನಾನು ದಾಮೋದರ್ ಅಂತ, ಮಂಗಳೂರು ಪುತ್ತಿರೇತ. ನಮ್ಮ ನಕ್ಷತ್ರ ನಾಡಿ ಸಂಸ್ಥೆಗೆ ನಾನು ಈ ಕೊರೋನಾ ಒಂದು ಬಂದ ಟೈಮಲ್ಲಿ ನಾವು ಈ ಮನೆಯಲ್ಲೇ ಕೂತಿದ್ವಿ. ಅವಾಗ ದಿನೇಶ್ ಗುರೂಜಿಯವರ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಅವರ ಒಂದು ಈ ಜ್ಯೋತಿಷ್ಯದ ಕಾರ್ಯಕ್ರಮದಲ್ಲಿ ಅವರ ಕ್ಲಾಸಿನಲ್ಲಿ ನಾವು ಭಾಗವಹಿಸಬೇಕು ಅಂತೇಳಿ ಸೇರಿಕೊಂಡ್ವಿ. ಶುರುವಿಗೆ ನಮಗೇನು ಗೊತ್ತಿರಲಿಲ್ಲ ಈ ಜ್ಯೋತಿಷ್ಯ ಅಂದರೆ ಏನು, ನಕ್ಷತ್ರ ನಾಡಿಯ ಇವರು ಕಲಿಸಿಕೊಡುವ ರೀತಿ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಕ್ಲಾಸಿಗೆ ಜಾಯಿನ್ ಆದ ನಂತರ ತುಂಬ ಎಷ್ಟು ಸರಳವಾಗಿ ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು 5ನೇ ಕ್ಲಾಸಿನ ಮಕ್ಕಳಿಗೂ ಕೂಡ ಇದು ಅರ್ಥ ಆಗುವಂಥ ರೀತಿಯಲ್ಲಿ ಇವರು ಕಲಿಸ್ತಾ ಇದ್ದಾರೆ. ನಾವು ಅವರ PGD ಕ್ಲಾಸ್, ಡಾಕ್ಟರೇಟ್ ಲೆವೆಲ್, ವಾಸ್ತು ಕ್ಲಾಸ್, ರೇಖಿ ಕ್ಲಾಸ್ ಎಲ್ಲ ಮಾಡಿದ್ದೀವಿ. ಎಲ್ಲ ಕಲಿತು ಈಗ ಸುಮಾರು ಒಂದು 3,000ದಿಂದ ಮೇಲೆ ಈ ಹೋರೋಸ್ಕೋಪ್ ನೋಡಿ ನಮ್ಮ ಹತ್ತಿರ ಬಂದಂತಹ ಒಂದು ಕ್ಲೈಂಟ್ನ ಹತ್ರ ಅವರಿಗೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟಿದ್ದೇವೆ. ಗುರೂಜಿ ಏನು ನಮಗೆ ಒಂದು ಆಶೀರ್ವಾದ ಮಾಡಿದಾರ, ನಮ್ಮನ್ನು ಕೂಡ ನಮ್ಮ ಕ್ಲೈಂಟ್ಗಳಿಗೆ ನಮ್ಮನ್ನು ಗುರೂಜಿ ಅಂತ ಕರೆಯುವ ಮಟ್ಟಿಗೆ ನಮ್ಮನ್ನು ಬೆಳೆಸಿದ್ದಾರೆ.